ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ಇವತ್ತು ನಾವು ಈಸಿಯಾಗಿ ಹಾಲಿನ ಕೆನೆಯಿಂದ ಬೆಣ್ಣೆಯನ್ನು ಹೇಗೆ ತೆಗೆಯೋದು ನೋಡೋಣ. ಇದು ನಾನು ಹಾಲು ಕಾಸಿದಾಗ ಬಂದಿರುವಂಥ ಕೆನೆಯನ್ನು ಡೈಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಅದಕ್ಕೆ ಇವತ್ತು ನಾವು ಹೆಪ್ಪು ಅಂತ ಹೇಳ್ತೀವಿ, ಅಂದರೆ ಮಜ್ಜಿಗೆನ ಹಾಕೋಣ. ಇವತ್ತು ನೈಟ್ ಹಾಕ್ತಿದ್ದೀನಿ ನೋಡಿ ನಾನು. ಹೆಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರಾಯಿತು. ಈ ಹಾಲಿನ ಕೆನೆ ಜೊತೆ ಮಜ್ಜಿಗೆ ಮತ್ತು ಹಾಲಿನ ಕೆನೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಇವತ್ತಿದನ್ನು ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ಹೊರಗಡೆ ಇಟ್ಟರಾಯಿತು. ಸೊ ನಾಳೆ ಬೆಳಿಗ್ಗೆ ನಾವು ಬೆಣ್ಣೆ ತೆಗಿಬೋದು. ನೋಡಿ, ಇದು ಹಾಲಿನ ಕೆನೆ ನಾನು ನೈಟ್ ಇಟ್ಟಿದ್ದು. ಇವತ್ತು ನಾವು ಇದನ್ನು ಈಸಿಯಾಗಿ ಬೆಣ್ಣೆ ತೆಗಿಬೋದು. ಯೂಶ್ವಲಿ ನಾವು ಹಾಲು ಕೆನೆನ ಬಿಸಾಕ್ತೀವಿ, ಬಟ್ ಹಾಲಿನ ಕೆನೆ ಬಿಸಾಕೋ ಬದಲು ಈ ರೀತಿ ನಾವು ಡೈಲಿ ಸ್ಟೋರ್ ಮಾಡಿಟ್ರೆ ಸ್ವಲ್ಪ ಅದು ಬೆಣ್ಣೆ ತೆಗಿಬೋದು ನಾವು. ನಾನಿಲ್ಲಿ ದನದ ಹಾಲು ಯೂಸ್ ಮಾಡಿದ್ದೀನಿ, ಅಂದರೆ ಪ್ಯಾಕೆಟ್ ಹಾಲು ಯೂಸ್ ಮಾಡಿಲ್ಲ. ಸೊ ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಬಂದಿದೆ, 1 ವೀಕಿದು ಹಾಲಿನ ಕೆನೆ ಆದರೂ ಕೂಡ. ಮತ್ತು ನಾನಿಲ್ಲಿ ಒಂದು ಮಿಕ್ಸರ್ ಗ್ರೈಂಡ್ರಿಗೆ ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ವಾಟರನ್ನು ಹಾಕಿ ಒಂದು 10 ನಿಮಿಷದಷ್ಟು ಕಾಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಣ್ಣೆ ಬರುತ್ತೆ. ನಾನು ಕೋಲ್ಡ್ ವಾಟರ್ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳಿದರೆ, ತುಂಬ ಈಸಿಯಾಗಿ ಬೆಣ್ಣೆ ಬರುತ್ತೆ. ಹೆಚ್ಚು ನಾವು ಗ್ರೈಂಡ್ ಮಾಡಬೇಕಾಗಿರಲ್ಲ, ತುಂಬ ಚೆನ್ನಾಗಿ ಸಪ್ರೇಟ್ ಆಗುತ್ತೆ. ಅದೇ ನಾರ್ಮಲ್ ವಾಟರ್ ಯೂಸ್ ಮಾಡಿದರೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ. ಇದಾದರೆ ತುಂಬ ಕಡಿಮೆ ಟೈಮಲ್ಲಿ ಚೆನ್ನಾಗಿ ಬೆಣ್ಣೆ ಬರುತ್ತೆ ಆ್ಯಂಡ್ ಗಟ್ಟಿ ಬೆಣ್ಣೆ ಬರ್ತದೆ. ನೋಡಿ, ಇದು ಆಲ್ರೆಡಿ ಫುಲ್ ಬೆಣ್ಣೆ ಸಪ್ರೇಟಾಗಿ ಮೇಲ್ಗಡೆ ಬಂದಿದೆ. ಸ್ವಲ್ಪ ಬೆಣ್ಣೆನ ಹಿಂಡಿ ಅಲ್ಲಿ ನಾನು ಸಪ್ರೇಟಾಗಿ ಒಂದು ನೀರು ಇಟ್ಕೊಂಡಿದ್ದೀನಿ, ಅದು ಕೂಡ ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಬೆಣ್ಣೆ ಬೇಗ ಗಟ್ಟಿ ಆಗುತ್ತೆ, ಈಸಿಯಾಗಿ ತೆಗಿಬೋದು. ಹಾಲಿನ ಕೆನೆ ವೇಸ್ಟ್ ಮಾಡೋ ಬದಲು ಈ ರೀತಿ ನಾವು ಮನೆಯಲ್ಲೇ ಬೆಣ್ಣೆ ತೆಕ್ಕೊಳ್ಬೋದು. ನೋಡಿ, 1 ವೀಕ್ ನಾನು ಹಾಲಿನ ಕೆನೆ ಇಟ್ಟಿದ್ದೆ, ಅದರಲ್ಲಿ 1 ಮುಷ್ಟಿ ಆಗೋಷ್ಟು ಬೆಣ್ಣೆ ಬಂದಿದೆ. ಸೊ ನೀವು ಕೂಡ ಹಾಲಿನ ಕೆನೆನ ವೇಸ್ಟ್ ಮಾಡಬೇಡಿ, ಸ್ಟೋರ್ ಮಾಡಿ ಬೆಣ್ಣೆ ತೆಗೀರಿ. ತುಂಬ ಈಸಿಯಾಗಿ ತೆಗಿಬೋದು. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.